ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿನ ನನ್ನ ಜೀವನ, ಅವಳಿಲ್ಲ ಅಂದ್ರೆ ನಾನಿರಲ್ಲ. ಸಿಹಿ ನನಗೆ ಬೇಕೇ ಬೇಕು. ಆರ್ಡರ್ ಆರ್ಡರ್. ಹಾಗೆ ಈ ಮಗು ವಿಚಾರದಿಂದ ನನ್ನ ಮತ್ತೆ ನನ್ನ ಹಸ್ಬೆಂಡ್ ಮಧ್ಯ ತುಂಬಾ ಜಗಳ ನಡೀತಾ ಇದೆ. ಸಿಹಿ ನಮಗ್ ಸಿಗದೆ ಹೋದ್ರೆ ಶ್ಯಾಮ್ ನನ್ನಿಂದ ದೂರ ಆಗ್ತೀನಿ ಅಂತಿದ್ದಾನೆ. ನನ್ನ ಶ್ಯಾಮ್ ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಸಿಹಿ ನಮ್ ಜೊತೆ ಇರ್ಲೇಬೇಕು ಯೋರ್ ಆನರ್. ಅದಕ್ಕೆ ಕೇಳ್ಕೊಳ್ತಿದ್ದೀನಿ, ಸಿಹಿನ ನಮಗ್ ಕೊಡ್ಸಿ. ಅದರಿಂದ ನನ್ನ ಜೀವನ ಶ್ಯಾಮ್ ಜೀವನ ಎರಡೂ ಉಳಿಯುತ್ತೆ. ದಯವಿಟ್ಟು ದಯವಿಟ್ಟು ನ್ಯಾಯ ಕೊಡ್ಸಿ. ಶಾಲಿನಿ, ನೀನು ಸಿಹಿಗೆ ಫ್ಯೂಚರಲ್ಲಿ ಒಳ್ಳೆ ತಾಯಿ ಆಗ್ತೀಯೋ ಇಲ್ವೋ, ಬಟ್ ಯು ಆರ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಇವರಿಗೆ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಕೇಳದ ಮೇಲೆ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬಂದಿತ್ತು. ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಮಗು ಅದರ ಬಯೋಲಾಜಿಕಲ್ ಪೇರೆಂಟ್ಸ್ ಜೊತೆನೇ ಇರಬೇಕಾಗುತ್ತೆ. ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅಡ್ವೊಕೇಟ್ ನಿನಗೆಲ್ಲ ಫೋನ್ ಮಾಡಿ ಹೇಳ್ತಾರೆ, ನೀನು ನೋಟ್ ಮಾಡು. ಸರಿ ಯಜಮಾನ್ರೆ, ಅದೆಲ್ಲ ನೋಡ್ಕೊಂತ. ಆಮೇಲೆ ದೇಸಾಯಿ ಅವ್ರ ಕೇಸು ಕೋರ್ಟಲ್ಲಿ ನಡೀತಾ ಇದೆ ಅಂತ ಹೇಳಿದ್ರಿ. ಕಾಲ್ ಮಾಡಿದ್ದೆ, ಏನಾಯ್ತು ಅಂತ ನೋಡಬೇಕು. ನೀವು ಕಾರಲ್ಲಿ ಕೂತಿರಿ, ನಾನು ನೋಡ್ಕೊಂಡು ಬರ್ತೀನಿ. ಸರಿ, ಹಾಗಾದ್ರೆ ನೋಡ್ಕೊಂಡು ಬಾ. ಸರಿ. ಕೇಸು ಮೋಸ್ಟ್ಲಿ ಇಲ್ಲೇ ನಡೀತಾ ಇರಬೇಕು ಯಜಮಾನ್ರೆ. ಸಿಹಿ ಬಾ. ಶಾಲಿನಿ, ನನ್ನ ಮಗಳು ನನ್ನ ಜೊತೆನೇ ಇರ್ಲಿ ಪ್ಲೀಸ್. ಶಾಲಿನಿ, ಬಯೋಲಾಜಿಕಲ್ ಮದರ್ ನಾನು, ಸಿಹಿಗೆ ನಿಜವಾದಮ್ಮ ನಾನೇ. ಕೊನೆಗೂ ನಾನೇ ಗೆದ್ದಿತ್ತು. ನಾನು ಈ ಮಗುನು ಬೇರೆ ಅಂತ ಅನ್ನಿಸ್ತಾನೆ ಇಲ್ಲ. ಈ ಮಗು ಅಪ್ಪ ಅಮ್ಮನ ಪ್ರೀತಿಗೆ ಬೇಡ್ಕೋತಿದ್ದಾಳೆ. ನಾನು ಅಪ್ಪನ ಪ್ರೀತಿಗೆ ಹಾತೊರಿಸ್ತಿದ್ದೀನಿ. ಸಾಲಿಗ್ರಾಮಕ್ಕೆ ಹೋಗಿದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಪ್ಪ ತೋರಿಸ್ತಿದ್ದ ನಾಟಕದ ಪ್ರೀತಿನೇ ನಿಜವಾದ ಪ್ರೀತಿ ಅಂತ ಅನ್ಕೊಂಡು ಸಂತೋಷ ಪಡ್ತಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.